ಮರಾಠ ಪುಂಡರ ವಿರುದ್ಧ ಸಮರವನ್ನ ಸಾರುವುದಕ್ಕೆ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಈ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಲಾ ಊಬರ್ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ದ್ವಂದ್ವ ನಿಲುವು ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಬೆಂಬಲವನ್ನ ಸೂಚಿಸಿರುವ ಓಲಾ ಊಬರ್ ಚಾಲಕರು ಮತ್ತು ಮಾಲೀಕರ ಸಂಘ ತಮ್ಮ ಬೇಡಿಕೆಯನ್ನ ಈಡೇರಿಸದೇ ಇದ್ರೆ ಯೋಚನೆ ಮಾಡ್ತೇವೆ ಅಂತ ಹೇಳಿ ಸಂಘಟನೆಗಳು ಹೇಳ್ತಾ ಇದ್ದಾವೆ. ಮೀಟಿಂಗ್ ಮಾಡಿ ಅಂತಿಮ ತೀರ್ಮಾನವನ್ನು ಕೈಗೊಳ್ತೇವೆ ಅಂತ ಹೇಳಿ ಅಧ್ಯಕ್ಷ ತನ್ವೀರ್ ಪಾಷಾ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಓಲಾ ಮತ್ತು ಊಬರ್ ಸಂಘಟನೆಗಳ ದ್ವಂದ್ವ ನಿಲುವಿದೆಯಲ್ಲ, ಅವು ಈಗ ಒಂದು ರೀತಿ ಕನ್ನಡಪರ ಸಂಘಟನೆಗಳಿಗೆ ಇವರ ನಡೆ ಏನು ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಹಾಗಾದರೆ ಈಗ ಓಲಾ ಊಬರ್ ಬೇಡಿಕೆಗಳೇನು ನೋಡ್ತಾ ಹೋಗೋಣ. ನಗರದಲ್ಲಿ ಅನ್ಯ ರಾಜ್ಯಗಳಿಂದ ಬಂದಂತಹ ಚಾಲಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಿಂದ ಬಂದು 2 ವರ್ಷ ವಾಸ ಇರೋರಿಗೆ ಅವಕಾಶವನ್ನು ಕೊಡಬೇಕು, ಆಟೋ ಓಡಿಸ್ಲಿಕ್ಕೆ ಅವಕಾಶವನ್ನು ಕೊಡಬೇಕು. ಇವೆಲ್ಲವೂ ಕೂಡ ಓಲಾ ಊಬರ್ ಬೇಡಿಕೆಗಳು. ಇದರಿಂದ ಇಲ್ಲಿರುವಂತಹ ಚಾಲಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯಾರು 2 ವರ್ಷದಿಂದ ಇದ್ದಾರೋ ಅವ್ರಿಗೆ ಮಾತ್ರ ಅವಕಾಶವನ್ನು ಕೊಡಬೇಕು ಆಟೋವನ್ನು ಚಾಲನೆ ಮಾಡುವುದಕ್ಕೆ. ಅನ್ಯ ರಾಜ್ಯಗಳಿಂದ ಅನಧಿಕೃತವಾಗಿ ಬಂದು ಇಲ್ಲಿ ಆಟೋ ಓಡಿಸ್ತಾ ಇದ್ದಾರೆ, ಅವುಗಳಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂತಹ ಬೇಡಿಕೆಯನ್ನು ಇಡ್ತಿದ್ದಾರೆ. ಇದರ ಬಗ್ಗೆ ಕನ್ನಡಪರ ಸಂಘಟನೆಗಳು ಧ್ವನಿ ಎತ್ತುವಂತಹ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಬೇಕು. ಈ ಹೋರಾಟಕ್ಕೆ ನಮ್ಮ ಜೊತೆ ನೀವು ಕೈ ಜೋಡಿಸಿದ್ರೆ ನಿಮ್ಮ ಹೋರಾಟಕ್ಕೆ ನಾವು ಸಾಥನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಓಲಾ ಊಬರ್ ಬೇಡಿಕೆಗಳಿವೆಲ್ಲವೂ ಕೂಡ ಈ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟರೆ ಇಡೀ ಸಂಘಟನೆಯ ಕಾರ್ಯಕರ್ತರು ನಿಮ್ಮ ಬೆಂಬಲಕ್ಕೆ ನಿಲ್ತೇವೆ ಅನ್ನುವಂತಹ ಮಾತನಾಡಿದ್ದಾರೆ. ಹಾಗಾಗಿ ಈ ಓಲಾ ಊಬರ್ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ನಿರ್ಧಾರವನ್ನು ಮಾಡುತ್ತೆ, ಯಾವ ರೀತಿಯ ನಿಲುವನ್ನು ತಾಳುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈ ದಿನ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ನಾಯಕರಾದಂತಹ ವಾಟಾಳ್ ನಾಗರಾಜರವರು ಎಲ್ಲ ಸಂಘಟನೆಗಳ ಮುಖಂಡರ, ನಾಯಕರ, ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ರು. ಈ ಸಭೆಯ ಮೂಲ ಉದ್ದೇಶ ಮುಂದಿನ ತಿಂಗಳು 22ನೇ ತಾರೀಕರಂದು ಕರ್ನಾಟಕ ಬಂದ್ಗೆ ಕರೆ ನೀಡಬೇಕು ಅಂತ, ಹಾಗೆ ಮತ್ತೊಂದು ಸಭೆಯನ್ನು ಅತಿ ಶೀಘ್ರದಲ್ಲೇ ಕರೆದು ಅದರ ರೂಪರೇಷೆಗಳು ಎಲ್ಲವನ್ನ ಚರ್ಚಿಸೋಣ ಅಂತಲೂ ಸಹ ಹೇಳಿದ್ದಾರೆ. ಅದರ ಮಧ್ಯದಲ್ಲಿ ನಾವು ಸಹ ಕೆಲವೊಂದಿಷ್ಟು ನಾಯಕರಿಗೆ, ಕನ್ನಡಪರ ಸಂಘಟನೆಗಳ ನಾಯಕರಿಗೆ ತಿಳಿಸ್ಕೊಟ್ಟಿದ್ದೇವೆ. ಚಾಲಕರಿಗೂ ಸಹ ಹಲವಾರು ಸಮಸ್ಯೆಗಳಿದೆ. ಈ ಒಂದು ಕನ್ನಡ ನಾಡಿನ ಮಕ್ಕಳಾದಂಥ ಈ ನಮ್ಮ ಏನು ಆಟೋ ಚಾಲಕರಿದ್ದೀವಿ, ಈ ದಿನ ಬಹಳಷ್ಟು ಸಂಕಷ್ಟಕ್ಕೀಡಾಗಿದ್ದೇವೆ. ಅನಧಿಕೃತವಾಗಿ ಹೊರ ರಾಜ್ಯಗಳಿಂದ ಕೆಲವೊಂದು ಅನಧಿಕೃತ ಕಂಪನಿಗಳು ಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನ ಕರೆತಂದು ನಮ್ಮ ಚಾಲಕರಿಗೂ ಸಹ ಇವತ್ತು ದುಡಿಮೆ ಇಲ್ದಂಗೆ ಮಾಡಿದ್ದಾರೆ ಅಂತ, ಇದ್ರ ಬಗ್ಗೆಯೂ ಸಹ ಮುಂದಿನ ಸಭೆಯಲ್ಲಿ ನಾವು ಚರ್ಚೆಯನ್ನು ಮಾಡಿ ನಾವು ಸಹ ಒಂದು ಪ್ರತ್ಯೇಕ ಈ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತ ಇದ್ದೇವೆ. ಅದಕ್ಕೆ ಎಲ್ಲ ಕನ್ನಡಪರ ಸಂಘಟನೆಗಳ ಬೆಂಬಲವನ್ನು ಸಹ ಕೇಳಬೇಕು ಅಂತ ಇದ್ದೇವೆ.